ಮಾಧ್ಯಮ ಮಿತ್ರರಿಗೆ ನಿಮಗೆ ಎಲ್ಲ ಗೊತ್ತಿರ್ಬೋದು, ಮೇ 7ನೇ ತಾರೀಕು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ 3ನೇ ಹಂತದ ಮತದಾನ. ನಾವು ಬೇರೆ ಬೇರೆ ಜಿಲ್ಲಾ ಎಲ್ಲಿ ಸ್ಟೇಷನ್ಸ್ ಇದೆ ಲೋಕ್ ಸಿಗಿದೆ ಅಲ್ಲೆಲ್ಲ ನಾವು ಒಂದು ಮತದಾನ ಜಾಗೃತಿ ಜಾಥಾವನ್ನು ರೆಡಿ ಮಾಡಿದ್ದೀವಿ. ಕ್ರೀಡೆ ಇವರೇ ಸ್ವಲ್ಪ ಹಿಂದಕ್ಕೆ ಬರ್ರಿ ಮೈಕ್ ತೊಗೊಂಡು. ಕ್ರೀಡೆ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಭಾಷಣ ಸ್ಪರ್ಧೆ ಆಗಿರ್ಬೋದು, ನರೇಗಾ ಕಾಮಗಾರಿ ಜಾಗದಲ್ಲಿ ಇರ್ಬೋದು, ಆರೋಗ್ಯ ಇಲಾಖೆ ಅವರು ಸಿಬ್ಬಂದಿಗಳಿರ್ಬೋದು, ಚೈಲ್ಡ್ ಇರ್ಬೋದು, ಶಿಕ್ಷಣ ಇರ್ಬೋದು, RDPI ಇರ್ಬೋದು, ಎಲ್ಲ ಕೂಡಿ ನಾವು ಈ ಒಂದು ಮತದಾನವನ್ನು 100ಕ್ಕೆ 100ರಷ್ಟು ಮಾಡುವ ಒಂದು ದೃಢ ಸಂಕಲ್ಪ ಮಾಡಿ ಬೇರೆ ಬೇರೆ ನಾವು ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಒಂದು ಏನು ವಿಷಯ ಅಂದರೆ ಪ್ರದೇಶದಲ್ಲಿ ನಗರಿ ಪ್ರದೇಶ ಮತದಾನ ಕಡಿಮೆ ಇದೆ. ಈಗ ಹೋದ ವರ್ಷ ನಮ್ದು 69.6% ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮತದಾನ ಆಗಿದ್ದರೆ, ನಮ್ಮ ನಗರಿ ಪ್ರದೇಶದಲ್ಲಿ ಕೇವಲ 65ಕ್ಕಿಂತ ಕಡಿಮೆ ಮತದಾನ ಆಗಿದೆ. ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೊರಗೆ ಬಂದು ವೋಟ್ ಮಾಡಬೇಕಂತ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಸಾರಿ ಮತದಾನ ಮಾಡುವಾಗ ನಾವು AMF ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಅದೆಲ್ಲನೂ ಕೊಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಶಾಮಿಯಾನ ಆಗಿರ್ಬೋದು, ಚೇರ್ಗಳಾಗಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು, ಗರ್ಭಿಣಿ ಬಾಣಂತಿಯರಾಗಿರಲಿ, ವೃದ್ಧರಿಗೆ ಮತದಾನ ಮಾಡೋಕ್ಕೆ ಅವ್ರಿಗೆ ಒಂದು ಸ್ಪೆಷಲ್ ಲೈನ್ ಆಗಿರ್ಬೋದು, ಕುರ್ಚಿಗಳಾಗಿರ್ಬೋದು, ಅದರ ಜೊತೆಗೆ ಹೋಮ್ ವೋಟಿಂಗ್ ಕೂಡ, ಕೆಲವು ಮತದಾರರಿಗೆ ಹೋಮ್ ವೋಟಿಂಗ್ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ